ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್. ಎಲ್ಲ ಇಂಜಿನಿಯರಿಂಗ್ ಗೊತ್ತಿರೋ ಸ್ಕಿಲ್ಲು ನಿಮಗೆ ಗೊತ್ತಿಲ್ಲ. ಅದೇನು ಪ್ರಾಂಪ್ಟ್ ಇಂಜಿನಿಯರಿಂಗ್ ಅಲ್ಲಪ್ಪ, ಮಾಡಲ್ ಫೈನ್ ಟ್ಯೂನಿಂಗು ಅಲ್ಲ. ಇದು ಒಂದು ಕೋರ್ ಕಾನ್ಸೆಪ್ಟ್ ಮೇಲೆ ಎಲ್ಲ ನಿಂತಿರೋದು ಕೂಲ್ ಸ್ಟಫ್ಸ್. ನೀವು ಪಿ ಡಿ ಎಫ್ಸ್ ಚಾಟ್ ಮಾಡ್ತಿರಲ್ವಾ, ಅದರಿಂದ ಹಿಡಿದು ಹೇಗೆ ಮೆಮೊರಿ ಕಳಿಸ್ತಿರಲ್ಲ ಅದ್ರವರೆಗೂ ಈ ಕೋರ್ ಕಾನ್ಸೆಪ್ಟ್ ಮೇಲೆ ಇತ್ತಿರೋದು. ಇದು ಸಖತ್ ಬೇಸಿಕ್ಕು, ಬಟ್ ಅದು ಯಾರು ನಿಮಗೆ ಕರೆಕ್ಟಾಗಿ ಹೇಳ್ಕೊಟ್ಟೇ ಇಲ್ಲ. ಬಟ್ ಅದು ನಾನು ಬಿಡ್ತೀನ, ನಾನು ಹೇಳ್ಕೊಡ್ತೀನಿ. ಇವತ್ತು ಆ ಬಿಗಿನರ್ ಅನ್ನೋ ಫೀಲಿಂಗ್ನ ತೆಗೆದು ಬಿಸಾಕ್ಬಿಡು. ಹಂಗಾರೆ ಬನ್ನಿ ಶುರು ಮಾಡೋಣ. ಅದೇನಪ್ಪ ಅಂದರೆ ಫೈಲ್ ಹ್ಯಾಂಡ್ಲಿಂಗ್ ಅಲ್ವೇನಪ್ಪ. ಇಲ್ಲಿ ನೋಡಿ, ಫೈಲ್ಸ್ ಇಂದ ಏರ ಅಂತ ಹಾಕೊಂಡ್ಬಿಟ್ಟಿನಿ. ಒನ್ ಮೆಂಟಲ್ ಮಾಡೆಲ್ ಫಾರ್ ಎವ್ರಿ ಫೈಲ್. ಅಂದರೆ ನಾನು ಒಂದು ಮೆಂಟಲ್ ಮಾಡೆಲ್ ನಿಮಗೆ ಇವತ್ತು ಕೊಡಕ್ಕೆ ಬಂದಿದ್ದೀನಿ. ಈ ಮೆಂಟಲ್ ಮಾಡೆಲ್ ಇಟ್ಕೊಂಡು ನಿಮಗೆ ಯಾವುದೇ ಫೈಲ್ ಆಪರೇಷನ್ಸ್ ಕೂಡ ಮಾಡಬಹುದು. ಹೌದು, ಇವಾಗ ನೋಡಿ, ನಾವು ನೋಡಿರೋದು ಎಷ್ಟು ಜೇಸನ್ ಎಲ್ ಆಯಿತಾ, CSV ನೋಡಿದ್ವಿ, ನಾರ್ಮಲ್ ಟೆಕ್ಸ್ಟ್ ಫೈಲ್ ನೋಡಿದ್ವಿ, ಹೇಗೆ ಹ್ಯಾಂಡ್ಲ್ ಮಾಡೋದು ಅಂತ ಎಲ್ಲ ನೋಡ್ಬಿಟ್ವಿ. ಬಟ್ ಆದರೆ ಸುಮಾರು ಫೈಲ್ ಇದಾವಲ್ಲಪ್ಪ ಫಾರ್ಮೆಟು. ಮಾರ್ಕ್ ಡೌನು ಇದೆ, ಮತ್ತು YML ಇದೆ, EMV ಫೈಲ್ ಇದ್ದಾವೆ, PDF ಇದ್ದಾವೆ, ಇಮೇಜಸ್ ಇದ್ದಾವೆ. ಇದನ್ನೆಲ್ಲ ಹೆಂಗೆ ಹ್ಯಾಂಡ್ಲ್ ಮಾಡ್ತೀರಾ? ಇನ್ನು ಮುಂದೆ ಬೇರೆ ಬೇರೆ ಫೈಲ್ಸ್ ಎಲ್ಲ ಬರ್ತಾವೆ, ಅದನ್ನು ಹೆಂಗೆ ಹ್ಯಾಂಡ್ಲ್ ಮಾಡ್ತೀರಾ? ಅದ್ರ ಹಿಂದೆ ಇರೋ ಕೋರ್ ಕಾನ್ಸೆಪ್ಟ್ ಏನು ಅಲ್ವಾ? ಇವಾಗ ನೀವು ಫಸ್ಟ್ ಆಫ್ ಆಲ್ ಮಾರ್ಕ್ ಡೌನ್ ಬಂದಮೇಲಿಂದ ಮತ್ತು ಏಜೆಂಟ್ ಎಲ್ಲ ಗ್ರೋ ಆದಮೇಲಿಂದ ಮಾರ್ಕ್ ಡೌನು ಏಜೆಂಟು ಇವೆರಡು ಸಖತ್ತು ತುಂಬ ಕಾಂಬಿನೇಷನ್ ಓಡಾಡ್ತಾ ಇದ್ದಾವೆ. ಮೆಮೊರೀಸ್ ಎಲ್ಲ ಮಾರ್ಕ್ ಡೌನಲ್ಲೇ ಸೇವ್ ಮಾಡ್ತಾ ಇದ್ದಾರೆ ಆಯಿತಾ. ನೀವು ಯಾವುದೇ AI ಟೂಲ್ ಯೂಸ್ ಮಾಡಿರಿ, ಇವಾಗ ಎಲ್ಲ ಮಾರ್ಕ್ ಡೌನಲ್ಲೇ ಸೇವ್ ಮಾಡ್ತಾ ಇದ್ದಾರೆ ಇವಾಗ ಕಾಂಟೆಕ್ಸ್ಟ್ನ. ಹಾಗೆ ಕಾಂಟೆಕ್ಸ್ಟ್ ಜಾಸ್ತಿ ಆಗ್ತಾ ಇದೆ, ಹಂಗಾಗಿ ಏನು ಮಾಡ್ತಾರೆ, ಎಲ್ಲ ಮೆಮೊರಿನ ಅವರು ಮಾರ್ಕ್ ಡೌನ್ ಸೇವ್ ಮಾಡ್ತಾ ಇದ್ದಾರೆ. ಆ ಮಾರ್ಕ್ ಡೌನ್ ಸೇವ್ ಮಾಡಿರ್ತಾರಲ್ವಾ, ನೀವೇನೋ ಕ್ವಶನ್ ಕೇಳಿದೆ ಅಂದರೆ ಆ ಮಾರ್ಕ್ ಡೌನ್ಗೆಲ್ಲ ರೆಫರೆನ್ಸ್ ಇಟ್ಟಿರ್ತಾರೆ. ಅಲ್ಲಿ ಹೋಗ್ತಾರೆ, ಯಾವುದಾದ್ರು ನೀವು ಮುಂಚೆ ಚಾಟ್ ಮಾಡಿರೋದು ಇನ್ಫಾರ್ಮೇಷನ್ನ ತೊಗೊಳತ್ತೆ, ಅದು ಫೆಚ್ ಮಾಡುತ್ತೆ. ಆವಾಗ ಕಾಂಟೆಕ್ಸ್ಟ್ ವಿಂಡೋನ ಮ್ಯಾನೇಜ್ ಮಾಡ್ಬೋದು ಅಂತ ಆಯಿತಾ. ಇದು ಸ್ವಲ್ಪ ಅಡ್ವಾನ್ಸ್ ಆಗುತ್ತೆ, ಬಟ್ ನಿಮಗೆ ಆಮೇಲೆ ಮುಂದೆ ನಿಮಗೆ ಎಲ್ಲ ಬಂದಾಗ ಹೇಳ್ಕೊಡ್ತೀನಿ. ಇವಾಗ ಈ ಥರ ಬೇರೆ ಬೇರೆ ಫಾರ್ಮ್ಯಾಟ್ ಬಂದಾಗ ನಿಮಗೊಂದು ಮೆಂಟಲ್ ಮಾಡೆಲ್ ಕೊಟ್ಬಿಟ್ರೆ, ಇದು ನೀವು ಯಾವುದೇ ಫೈಲ್ ಫಾರ್ಮ್ಯಾಟ್ ಬಂದರೂ ಕೂಡ ಹಿಂಗೆ ಹ್ಯಾಂಡ್ಲ್ ಮಾಡ್ಬೋದು ಅನ್ನೋದು ಟಕ್ ಅಂತ ನಿಮ್ಗೆ ಹೊಳಿಬೇಕು. ಅದನ್ನು ನಾನು ಹೇಳಿರೋದು. ದ ಮೆಂಟಲ್ ಮಾಡೆಲ್ ಏನಪ್ಪ, ಓಪನ್ ಪ್ಲಸ್ ಮೇ ಬಿ ಪಾರ್ಸರ್. ಇವಾಗ ನೀವು ಒಂದು ಅಬ್ಸರ್ವ್ ಮಾಡಿರ್ಬೋದು ನೆನ್ನೆಯಿಂದ, ನಿಮಗೆ ಓಪನ್ ಅನ್ನೋದು ಬರೀ ಯೂಸ್ ಮಾಡ್ತಾ ಇದ್ದೆ UTF-8 ಹಾಕೊಂಡು ಟೆಕ್ಸ್ಟ್ ಫೈಲ್ಗೆ. ಬಟ್ ನಾನು ಜೇಸನ್ ಬಂದಾಗ ಜೇಸನ್ ಇಂಪೋರ್ಟ್ ಮಾಡಿದೆ. ನಾನು ಒಂದು ಇಂಪೋರ್ಟ್ ಜೇಸನ್ ಅಂತ ಮಾಡಿ ಆಮೇಲೆ ನಾನು ಪಾರ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ತಾನೆ, ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಲೋಡ್ಸ್ ಅಂತ ಗೊತ್ತಾಯಿತು ನಿಮಗೆ. ಈ ಎಲ್ಲ ಮೆಥಡು ಜೇಸನ್ ಒಳಗೆ ಯಾರೋ ಒಬ್ಬ ಬರೆದಿದ್ದ, ಅದನ್ನು ಯೂಸ್ ಮಾಡ್ತಿದ್ದೆ ನಾನು ಆಯಿತಾ. ಅದಕ್ಕೆ ಏನಂತ ಕರೀತಾರೆ, ಆ ಲೈಬ್ರರಿಗೆ ಏನಂತ ಕರೀತಾರೆ ಅಂದರೆ ಪಾರ್ಸರ್ ಅಂತ ಕರೀತಾರೆ. ನೋಡಿ, ನಾವು ಟೆಕ್ಸ್ಟ್ ಫೈಲಿಗೆ ಪಾರ್ಸರ್ನ ಯೂಸ್ ಮಾಡಲ್ಲ ಆಯಿತಾ. ನಾವು ಜೇಸನ್ಗೆ ಪಾರ್ಸರ್ ಯೂಸ್ ಮಾಡ್ತೀವಿ, CSVಗೆ ಪಾರ್ಸರ್ ಯೂಸ್ ಮಾಡ್ತೀವಿ, ಇಮೇಜ್ನ ಮಾಡಬೇಕಂದ್ರೆ ಪಾರ್ಸರ್ ಯೂಸ್ ಮಾಡ್ತೀವಿ. ಇದು ಹಂಗಾರೆ ಪಾರ್ಸರ್ ಅಂದರೆ ಏನು? ಇದೇ ನಿಮಗೆಲ್ಲರೂ ಮಿಸ್ ಮಾಡೋದು. ಪಾರ್ಸರ್ ಅಂದರೆ ಇವಾಗ ನೀವು ಪೈಥಾನಲ್ಲಿ ವರ್ಕ್ ಮಾಡಬೇಕಂದ್ರೆ ಪೈಥಾನ್ ಆಬ್ಜೆಕ್ಟ್ ಆಗೇ ಇರಬೇಕದು. ನಿಮಗೆ ಇಮೇಜ್ನ ಡೈರೆಕ್ಟಾಗಿ ಆಪ್ರೇಟಾಗಿ ಮಾಡೋಕ್ಕಾಗಲ್ಲ ಪೈಥಾನ್ ಸ್ಕ್ರಿಪ್ಟಲ್ಲಿ. ಆ ಇಮೇಜು ನೀವು ಬೇಸಿಕಲಿ ಪೈಥಾನ್ ಆಬ್ಜೆಕ್ಟಾಗಿ ಕನ್ವರ್ಟ್ ಮಾಡಬೇಕು. ಇದು ನಿಮ್ಮ ತಲೆಗೆ ಹೋಗಲಿ. ಆವಾಗ ನಿಮಗೆ ಕರೆಕ್ಟು ಅವ್ರ ಲಾಜಿಕ್ಕು, ಯಾರೋ ಪೈಥಾನಲ್ಲಿ ಬರೆದಿರೋ ಲಾಜಿಕ್ಕು ನಿಮ್ಮ ತಲೆಯಲ್ಲಿ ಓಡ್ತಿರೋ ಲಾಜಿಕ್ಕು ಸೇಮ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಪೈಥಾನಲ್ಲಿ ನೀವು ಕೂಡ್ ಬರೆದಾಗ ಎಲ್ಲದೂ ಪೈಥಾನ್ ಆಬ್ಜೆಕ್ಟಾಗೇ ಇರಬೇಕು. ಇವಾಗ ಪಾರ್ಸರ್ ಕೆಲಸ ಏನಪ್ಪ ಅಂದರೆ, ನೀನು ಇಮೇಜ್ ಕೊಟ್ಟೆ ಅಂದರೆ ಆಯಿತಾ, ಆ ಪಾರ್ಸಲ್ ಇರೋ ಲಾಜಿಕ್ಕು ನೀವು ಬರೆಯೋದು ಬೇಡ, ಅದು ಯಾರೋ ಒಬ್ಬ ಬರೆದಿರ್ತಾನೆ ಲಾಜಿಕ್ ಆ ಲೈಬ್ರರಿಯಲ್ಲಿ. ಆ ಲಾಜಿಕ್ ಎಲ್ಲ ರನ್ ಆಗಿಬಿಟ್ಟು ನಿಮಗೆ ಪೈಥಾನ್ ಆಬ್ಜೆಕ್ಟ್ ಆಗಿ ವಾಪಸ್ ಕೊಡುತ್ತೆ. ಇವಾಗ ಪೈಥಾನ್ ಆಬ್ಜೆಕ್ಟಾಗಿ ವಾಪಸ್ ಕೊಡುತ್ತೆ ಅಂದರೆ ಆ ಆಬ್ಜೆಕ್ಟ್ ಮೇಲೆ ನಾನು ಸುಮಾರು ಆಪ್ರೇಷನ್ಸ್ಗಳು ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನಾನು ಇಮೇಜ್ ಅಂತ ಹೇಳಿದ್ರೆ ಅದಕ್ಕೆ ಕ್ರಾಪ್ ಮಾಡ್ಬೋದು, ಬೇರೆ ಬೇರೆ ಆಪ್ರೇಷನ್ಸ್ ಮಾಡ್ಬೋದು. ಇಂಟೀಜರ್ ಅಂದರೆ ಅದಕ್ಕೆ ಬೇರೆ ಬೇರೆ ಆಪ್ರೇಷನ್ಸ್ ಮಾಡ್ಬೋದು. ಸ್ಟ್ರಿಂಗಿಗೆ ಅಂದರೆ ಬೇರೆ ಬೇರೆ ಮೆಥಡ್ಸ್ಗಳು ಮಾಡ್ಬೋದು. ನಾವು ಈ ಥರ ನೋಡ್ಕೊಂಡು ಬಂದಿದ್ದೀವಲ್ಲ. ಡಿಕ್ಷನರಿಗೆ ಅಪೆಂಡ್ ಮಾಡ್ಬೋದು, ಕೀ ಚೆಕ್ ಮಾಡ್ಬೋದು. ಅರ್ಥ ಆಯ್ತಾ ನಿಮಗೆ? ಇವಾಗ CSV ಲೈಬ್ರರಿ ಯೂಸ್ ಮಾಡಿದ್ರೆ ಅದು ಡಿಕ್ಷನರಿ ಆಗಿ ಕೊಡತ್ತೆ ನಮಗೆ. ಅದಕ್ಕೆ ನನ್ನೇ ನಾವು ಡಿಕ್ಷನರಿ ಯೂಸ್ ಮಾಡಿದ್ದು. ಥಿಯರಿಟಿಕಲ್ ಆದರೂ ನಿಮ್ಮ ಪ್ರಕಾರ ಮೈಂಡಿಗೆ ಬರ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಇದು ಓಪನ್ ಅನ್ನೋದು, ಇದು ಓಪನ್ ಡೋರ್, ಜಸ್ಟ್ ಫಾರ್ ಓಪನಿಂಗ್ ಆಯಿತಾ. ನಿಮ್ಮ ಟೆಕ್ಸ್ಟ್ ಫೈಲ್ ಆದರೆ ಇದರೆಲ್ಲ ವರ್ಕೌಟ್ ಆಗಿಬಿಡುತ್ತೆ. ಬಟ್ ಆದರೆ ಬೇರೆ ಬೇರೆ ಲೈಬ್ರರೀಸ್ ಏನು ನೋಡಿ, ಜೇಸನ್ನು PDF ಅಂತಿದೆ, ಪಿಲ್ಲೋ ಅಂತ ಇದೆ ಇಮೇಜಿಗೆ, PDFಗೆ, ಜೇಸನ್ಗೆ, ಇದೇ ಥರ CSVಗೆ ಆಯಿತಾ. ಇವೆಲ್ಲದು ಏನು ಮಾಡುತ್ತೆ ಅಂದರೆ ನೋಡಿ, ಕನ್ವರ್ಟ್ ಇಂಟರ್ನ್ ಡಿಕ್ಷನರಿ, ಇಮೇಜ್ ಮತ್ತು ಟೇಬಲ್, ಈ ಥರ ಅದು ಕನ್ವರ್ಟ್ಗಳು ಮಾಡಿಕೊಡತ್ತೆ. ಇದು ಪೈಥಾನ್ ಆಬ್ಜೆಕ್ಟಾಗಿ ಕನ್ವರ್ಟ್ ಮಾಡಿದಾಗ ಅದ್ರ ಮೇಲೆ ನೀವು ಆಪರೇಷನ್ಸ್ ಮಾಡ್ಬೋದು. ಇದೇ ಪಾರ್ಸರ್ನ ಕೆಲಸ. ಪಾರ್ಸರ್ ಅಂದರೆ ಯಾರು ಗೊತ್ತಾಯ್ತಾ? ಇವಾಗ ಪಾರ್ಸರ್ ಅಂದರೆ ಡಿಫ್ರೆಂಟ್ ಲೈಬ್ರರೀಸ್ ಇರುತ್ತೆ. ಆ ಇನ್ಬಿಲ್ಟ್ ಆ ಪಾರ್ಸಿಂಗ್ ಏನು ಪಾರ್ಸ್ ಮಾಡೋದು, ನೀವು ಇಮೇಜ್ ಕಳಿಸಿದ್ರೆ ಅದು ಪೈಥಾನ್ ಆಬ್ಜೆಕ್ಟಾಗಿ ಕೊಡುತ್ತೆ. ಆವಾಗ ಆ ಇಮೇಜ್ಗೆ ನೀವು ಕ್ರಾಪ್ ಮಾಡ್ಬೋದು, ಬಾರ್ಡರ್ ಹಾಕ್ಬೋದು, ಎಡಿಟ್ ಮಾಡ್ಬೋದು, ಇಮೇಜ್ ಕಲರ್ ಬೇರೆ ಹಾಕ್ಬೋದು. ಎಡಿಟಿಂಗ್ ಎಲ್ಲ ಆ್ಯಪೆಲ್ಲ ಇದೆ ನೋಡಿದರೆ ನೀವು, ಫೋಟೋ ಎಡಿಟಿಂಗ್ ಆ್ಯಪ್ಸ್ ಎಲ್ಲ, ಅದರೊಳಗೆ ಅದೇ ಆಗೋದು. ನೀವು ಫೈಲ್ನ ಅವರು ತೊಗೊಂಡಾಗ ಈ ಪರ್ಟಿಕ್ಯುಲರ್ ಲೈಬ್ರರಿ ಅದಕ್ಕೆ ಇವೆಲ್ಲ ಆ್ಯಕ್ಷನ್ ಮಾಡೋದಕ್ಕೆ ಕೊಡುತ್ತೆ. ಆವಾಗ ನಿಮಗೆ ಬ್ರೈಟ್ನೆಸ್ಸು ಎಲ್ಲ ಚೇಂಜ್ ಆಗುತ್ತಲ್ವಾ. ಅದರಿಂದನೇ ನೀವು ಆ ಫೈಲ್ ಮೇಲಿರುವಂತಹ ಪಿಕ್ಸಲ್ಸ್ಗಳನ್ನ ಹ್ಯಾಂಡ್ಲ್ ಮಾಡೋಕ್ಕಾಗುತ್ತೆ. ಈ ಕಾನ್ಸೆಪ್ಟ್ನ ತುಂಬ ಚೆನ್ನಾಗಿ ತಲೆ ಇಟ್ಕೊಳ್ಳಿ. ಯಾಕಂದರೆ ಯಾರು ಪಾರ್ಸರ್ ಅಂತ ಹೇಳ್ತಾರೆ ಹೇಳ್ಕೊಡಲ್ಲ ಅದನ್ನು ನಾನು ಒಂದು ಮೆಂಟಲ್ ಮಾಡೆಲ್ ಕೊಟ್ಟಿದ್ದೀನಿ, ಅದನ್ನು ಒಂದು ಟೇಬಲಲ್ಲಿ ಕೊಟ್ಟಿರ್ತೀನಿ, ಅದನ್ನು ನೋಡ್ಕೊಳ್ಳಿ. ಇದೊಂದು ನೋಡಿ, ಇದೇ ಹೇಳ್ತಾರೆ ನಾ ಫೈಲ್ಸಲ್ಲಿ ಪ್ಲೇನ್ TXT MD ಅಂತ ಇದ್ದರೆ ನೀವು ಪಾರ್ಸರ್ ಬೇಕಾಗಿಲ್ಲ. ಆದರೆ ಬಟ್ ಸ್ಪೆಸಿಫಿಕ್ ಕೇಸಿಗೆ ಬೇಕಾಗುತ್ತೆ. ಏನಾದ್ರು ನೀವು ಮೆಟಾಡೇಟಾ ಆ್ಯಡ್ ಮಾಡ್ಬೇಕಂದ್ರೆ ಬೇಕು ಪಾರ್ಸರ್, ಇದಕ್ಕೂ MD ಫೈಲ್ಗೆ, ಓಕೆನಾ. ಅದು ನಾನು ಹೇಳ್ತೀನಿ ಕೆಳಗೆ ಆಯಿತಾ. ಟೆಕ್ಸ್ಟ್ ಇಸ್ ಆಲ್ರೆಡಿ ಆ್ಯನ್ ಯೂಸಬಲ್ ಪೈಥಾನ್ ಸ್ಟ್ರಿಂಗ್. ಯಾಕೆ ನೋಡಿ, ಟೆಕ್ಸ್ಟ್ ಸ್ಟ್ರಿಂಗ್ ಇಸ್ ಅ ಪೈಥಾನ್ ಆಬ್ಜೆಕ್ಟ್. ಅದ್ರ ಮೇಲೆ ನೀವೇನು ಆಪರೇಷನ್ ಬೇಕಾದ್ರೂ ಮಾಡ್ಬೋದು. ಸ್ಟ್ರಿಂಗ್ ಇಸ್ ಅ ಪೈಥಾನ್ ಆಬ್ಜೆಕ್ಟ್ ಆಲ್ರೆಡಿ.
ಬಟ್ ನೋಡಿ .json PDF, yes you need a parser, you want more than a string, so a parser interrupt the format. ನೋಡಿ ಇಂಟ್ರಪ್ಟ್ ಮಾಡಿ ನಮಗೆ ಏನು ಮಾಡುತ್ತೆ, ಪ್ರಾಪರ್ ಫಾರ್ಮ್ಯಾಟ್ ತಕ್ಕೊಡತ್ತೆ ನಮಗೆ. ಅದೇ ಹೇಳ್ತಾ ಇರೋದು. ಸೊ ಓಪನ್ ಇಸ್ ಎ ಕಾಮನ್ ಸ್ಕಿಲ್. ಎ ಪಾರ್ಸರ್ ಇಸ್ ದ ಓನ್ಲಿ ಥಿಂಗ್ ದಟ್ ಚೇಂಜಸ್ ಆ್ಯಂಡ್ ಸಮ್ ಒನ್ ಆಲ್ರೆಡಿ ರೋಟ್ ಇಟ್ ಫಾರ್ ಯು ಆ್ಯಂಡ್ ಯು ಜಸ್ಟ್ ಕಾಲ್ ಇಟ್. ಅಲ್ವೇನಪ್ಪ, ಬರ್ದೇ ಅವನಿಗೆ ಕಾಲ್ ಮಾಡಷ್ಟೇ. ನೀವು ಇವಾಗ ಏನೇ PDF ಮೇಲೆ ವರ್ಕ್ ಮಾಡಬೇಕಾದ್ರೆ ಟಕ್ಕಂತ ಏನು ಬರಬೇಕು, ಇದೆಲ್ಲ ಬೈಟ್ಸಲ್ಲಿ ಇರುತ್ತೆ, ಇದು ನಾರ್ಮಲ್ ಟೆಕ್ಸ್ಟ್ ಅಲ್ಲ, ನನಗೊಂದು ಪಾರ್ಸರ್ ಬೇಕು, ಪಾರ್ಸರ್ ಲೈಬ್ರರಿ ಇದಿದೆ. ನೀವು ಗೂಗಲಲ್ಲಿ ಸರ್ಚ್ ಮಾಡೋದು ರೀತಿ ಚೇಂಜ್. ಇವಾಗ PDF ಪಾರ್ಸರ್ ಯಾವ್ದು ಕೊಡು, ಪೈಥಾನ್ ಇದೆ ಅಂತ ಕೇಳ್ತೀರಾ ಇವಾಗ. ಆಯಿತಾ, PDF ಹೆಂಗೆ ಹ್ಯಾಂಡಲ್ ಮಾಡೋದು ಇವಾಗ ಪೈಥಾನ್ ಅಂತ ಕೇಳಲ್ಲ ನೀವು. ಇದು ಮೆಚುರಿಟಿ ಅಲ್ವಾ. ಬನ್ನಿ ಹೀರೋ ಟೇಬಲ್ ನೋಡೋಣ. ವಿಚ್ ಫೈಲ್ ನೀಡ್ಸ್ ವಿಚ್ ಪಾರ್ಸ್. ಇದು ನಿಮಗೆ ಒಂದು ಮೆಂಟಲ್ ಮಾಡಲ್ ಕೊಡ್ತೀನಿ. ನಾನು ಹೇಳೋದಲ್ಲ, ಈ ಮೆಂಟಲ್ ಮಾಡಲ್ ನೀವು ಇಟ್ಕೊಂಡ್ರೆ ಯಾವುದೇ ಫೈಲ್ ಫಾರ್ಮ್ಯಾಟ್ ಬೇಕಾದ್ರೆ ಹ್ಯಾಂಡಲ್ ಮಾಡ್ಬೋದು. ಯಾಕೆ, ನಿಮಗೆ ಕೋರ್ ಕಾನ್ಸೆಪ್ಟ್ ಗೊತ್ತಾಗ್ಬಿಟ್ಟಿದೆ ಇವಾಗ ಅಲ್ವಾ. ನೋಡಿ ಫೈಲ್ ಫಾರ್ಮ್ಯಾಟ್ ಅದಪ್ಪ, ಟೆಕ್ಸ್ಟ್ ಪ್ಲೇನ್ ಟೆಕ್ಸ್ಟ್, ನೋ ಓಪನ್ ಪ್ಲಸ್ ಎನ್ಕೋಡಿಂಗ್ ಅಷ್ಟೇ ಸಾಕು, UTF-8 ಅಲ್ವೇನಪ್ಪ. ಲೈಬ್ರರಿ ಯಾವುದು ಬೇಡ, ಬಿಲ್ಟಿನ್ ಇದೆ ನೋಡಿ. ಸ್ಟ್ರಿಂಗ್ ಯಾವ್ದ್ರಲ್ಲಿ ಕೊಡತ್ತೆ ಹೇಳಿದ್ವಿ ನೋಡಿ, ಯು ಗೆಟ್ ಬ್ಯಾಕ್ ಪೈಥಾನ್ ಆಬ್ಜೆಕ್ಟ್ ಯಾವ್ದ್ರಲ್ಲಿ ಕೊಡತ್ತೆ ಅಂತ ಹೇಳ್ತಿದ್ದೀನಿ ಇಲ್ಲಿ. ಆಯಿತಾ, ಇವಾಗ ಕಾನ್ಸೆಪ್ಟ್ ಹೇಳಿದ್ದೆ, ಇವಾಗ ಇಲ್ಲಿ ಪ್ರೂಫ್ ತೋರಿಸಿದ್ವಿ. ಮಾರ್ಕ್ ಡೌನ್, ನೋ ಪ್ಲೇನ್ ಟೆಕ್ಸ್ಟ್ ಪಾರ್ಸರ್ ಓನ್ಲಿ ಫಾರ್ ಮೆಟಾ ಡೇಟಾ ಅಪ್ಡೇಟ್ ಮಾಡಬೇಕಂದ್ರೆ ನೋಡಿ ಪೈಥಾನ್ ಫಾರ್ಮ್ಯಾಟ್, ಇದು ಲೈಬ್ರರಿ, ಇದನ್ನ ಇನ್ಸ್ಟಾಲ್ ಮಾಡಿ ನೀವು ಅದನ್ನು ಮಾಡ್ಬೋದು. ಇದು ಪಿಪ್ ಆಪ್ಷನಲ್, ಯಾಕಂದರೆ ಇದು ಸ್ಟ್ರಿಂಗಲ್ಲೇ ಬರುತ್ತೆ. ಬಟ್ ಏನು ಮೆಟಾ ಡೇಟಾ ಎಲ್ಲ ಅದ್ರೊಳಗೆ ಚೇಂಜ್ ಮಾಡಬೇಕು ಅಂದರೆ ಅವಾಗ ಇದನ್ನು ಯೂಸ್ ಮಾಡಿ ಅಂತ ನಾನು ಹೇಳ್ತಾ ಇರೋದು ಅಲ್ವಾ. ಇವಾಗ ಜೇಸನ್ ಎಸ್ ನಾವು ನೆನ್ನೆ ಇನ್ಸ್ಟಾಲ್ ಮಾಡಿದ್ವಲ್ಲ, ಇಂಪೋರ್ಟ್ ಜೇಸನ್ ಅಂತ ಮಾಡಿದ್ವಿ ತಾನೆ. ನಿಮಗೆ ನಾನು ಹೇಳಿಲ್ಲ ಅದು ಪಾರ್ಸರ್ ಅಂತ, ಯಾಕಂದ್ರೆ ಇಲ್ಲಿ ಬರಲಿ ಅಂತ ಸುಮ್ಮನೆ. ಬಟ್ ಅದ್ರ ಫಸ್ಟ್ ಪಾರ್ಟಲ್ಲಿ ನಾನು ಪಾರ್ಸರ್ ಬಗ್ಗೆ ಹೇಳಿದ್ದೆ. ಬಟ್ ಇಲ್ಲಿ ಸ್ವಲ್ಪ ಫುಲ್ಲು ಕ್ಲಿಯರ್ ಓವರ್ ಕೊಟ್ಬಿಡೋಣ. ಯಾಕಂದರೆ ಇವಾಗ ಈ ಜಗತ್ತಲ್ಲಿರೋ ಡೇಟಾ ಫೈಲಲ್ಲಿ ಕೂರತ್ತೆ ಅಂದರೆ ಫೈಲ್ ಹ್ಯಾಂಡ್ಲಿಂಗ್ ಗೊತ್ತಿಲ್ಲ ಅಂದರೆ ಮೀನಿಂಗ್ ಇದೆ ಅದು ಡೆವಲಪರ್ ಆಗಿ. ಹಾಗಾಗಿ ಇದ್ರ ಬಗ್ಗೆ ತಿಳ್ಕೊಂಡಿರಬೇಕು. ಬಿಲ್ಟಿನು ಡಿಕ್ಷನರಿ ಮತ್ತು ಲಿಸ್ಟಲ್ಲಿ ಕೊಡುತ್ತೆ ವಾಪಸ್ ನಮಗೆ. ಡಿಕ್ಷನರಿ ಮತ್ತು ಲಿಸ್ಟಲ್ಲಿ ಡಿಕ್ಷನರಿ ಆಪ್ರೇಷನ್ ಮಾಡಿತ್ತಾನೆ. ನಾನು ನೇಮ್ ಅಂತ ಇತ್ತು, ಅದನ್ನ ನೇಮ್ ವ್ಯಾಲ್ಯೂ ಚೇಂಜ್ ಮಾಡಿದ್ದಲ್ಲ ಕೇಳಿದ್ನಲ್ಲ. ಅದೇ ಹಳೆ ವೀಡಿಯೋ ನೋಡಿಲ್ಲ, ನೋಡ್ಕೊಂಬನ್ನಿ. ನಿಮಗೆ ಇದರಲ್ಲಿ ಈ ವಿಡಿಯೋಗಳಲ್ಲಿ ಸಿಗೋ ಇನ್ಫಾರ್ಮೇಷನ್ ನಿಮಗೆಲ್ಲೂ ಸಿಗಲ್ಲ, ಮಿಸ್ ಮಾಡ್ಕೊಂಬಿಡಿ, ಎಲ್ಲ ಕ್ಲೀನಾಗಿ ತಿಳ್ಕೊಂಬನ್ನಿ. ಓಕೆನಾ. ಆಮೇಲೆ ಲಾಸ್ಟಿಗೆ ಒಂದು ಕಮೆಂಟ್ ಹಾಕಿ, ನಮಗೆ ಖುಷಿ ಆಗುತ್ತೆ. ಓಕೆ .csv, ಎಸ್ CSV ಬಿಲ್ಟಿನ್ನು ಲಿಸ್ಟ್ ಆಫ್ ರೋಸು ನೋಡಿ. CSVಗೆ ಲಿಸ್ಟ್ ಆಫ್ ರೋಸ್ ಥರ ಕೊಡುತ್ತೆ, ಇಲ್ಲ ಡಿಕ್ಷನರಿಯಲ್ಲಿ ಕೊಡುತ್ತೆ, ಅದನ್ನು ಆಪ್ರೇಷನ್ ಮಾಡ್ಕೊಬೋದು. ನೋಡಿ ಪೈಥಾನ್ ಆಬ್ಜೆಕ್ಟ್ ಯಾವ್ದು ವಾಪಸ್ ಕೊಡುತ್ತೆ ಅಂತ ಹೇಳ್ತೀನಿ. ಈ ಪಾರ್ಸರ್ ಒಳಗಡೆ ಈ CSV ಪಾಸ್ ಆದಾಗ ಅವಾಗ ನಿಮಗೆ ಪೈಥಾನ್ ಆಬ್ಜೆಕ್ಟ್ ರಿಟರ್ನ್ ಮಾಡುತ್ತೆ. ಈ ಮೆಂಟಲ್ ಮಾಡಲ್ ಬರಲಿ. ಇಲ್ಲಿ ನೋಡಿ .TOML ಅಪ್ಡೇಟ್ ಮಾಡಬೇಕು. ಈ ಪೈಥಾನ್ ನಾವು ಹೆಂಗಪ್ಪ ಇಲ್ಲಿ VS ಕೋಡಲ್ಲಿ ಹಾಕಿದ್ವಿ, ಟೈಪ್ ಹೊಡೆದ್ಬಿಟ್ವಿ, ಇದು ಹಿಂಗೆ ವರ್ಕ್ ಆಗಲ್ಲ. ಪೈಥಾನ್ ಸ್ಕ್ರಿಪ್ಟ್ ಆಟೋಮೇಷನ್ಗೆಲ್ಲ ಸಖತ್ ಯೂಸ್ ಆಗುತ್ತಲ್ವ ಪೈಥಾನಲ್ಲಿ. ಹಾಗಾಗಿ ಈ ಬಗ್ಗೆ ಗೊತ್ತಿರಬೇಕು ನಿಮಗೆ, ಹೆಂಗೆ ನೀವು ಪೈಥಾನಲ್ಲಿ ಈ ಫಾರ್ಮ್ಯಾಟ್ಗಳನ್ನ ಹ್ಯಾಂಡಲ್ ಮಾಡೋದು. ನೋಡಿ ಲಿಸ್ಟ್ ಆಫ್ ರೋಸ್ ನೋಡಿ, ಡಿಕ್ಷನರಿ ಕೊಡುತ್ತೆ. .YAML ಆಯಿತಾ. ಇಲ್ಲಿ ನೋಡಿ PYYAML ಅಂತಿದೆ, ಇದು ಪಾರ್ಸರು, ಇದು ಪಿಪ್ ಇನ್ಸ್ಟಾಲ್ ಮಾಡ್ಕೊಳ್ಳಿ ಡಿಕ್ಷನರಿ ಅಂತ ಹೇಳಿದ್ದೀನಿ. ಆಯಿತಾ. ಈ ಎನ್ವಿರಾನ್ಮೆಂಟ್ ನೋಡಿ, ನಾನು ಇದು ಇನ್ಸ್ಟಾಲ್ ಮಾಡಿದ್ದೆ ಮುಂಚೆ ನೀವು ಎಕ್ಸಾಂಪಲ್ ಕೊಡ್ಬೇಕಾರೆ ಎನ್ವಿರಾನ್ಮೆಂಟಲ್ಲಿಗೆ ನೋಡಿ ವೇರಿಯಬಲ್ನ ನನ್ನ ಫೈಲಲ್ಲಿ ಪೈಥಾನ್ ಫೈಲಲ್ಲಿ ನಾನು ಆಕ್ಸೆಸ್ ಮಾಡಬೇಕಂದ್ರೆ python.env ಅಂತ ಮಾಡಿದ್ದೆ, ಇದು ಪಾರ್ಸರ್ ಅಂತ ಕರೀತಾರೆ. ಓಕೆನಾ. ಇದು ಲೈಬ್ರರಿ ಆಗಿರ್ಬೋದು, ಬಟ್ ಇದು ಪಾರ್ಸರ್. ಆಯ್ತಾ. ಇದ್ರ ಎಕ್ಸಾಂಪಲ್ ಕೆಳಗೆ ಕೊಡ್ತೀನಿ. ಓಕೆನಾ. ವೇಟ್ ಮಾಡಿ. ENV ವ್ಯಾರು ಸ್ಟ್ರಿಂಗಲ್ಲಿ ಕನ್ವರ್ಟ್ ಆಗುತ್ತೆ ನೋಡಿ. OS.get ಎನ್ವಿರಾನ್ಮೆಂಟ್ ಅಂತ ಹೇಳಿದ್ದೆ. .env ಅಲ್ಲಿ ಹಾಕಿದ್ನಲ್ಲ ಎನ್ವಿರಾನ್ಮೆಂಟ್ ವೇರಿಯಬಲ್, ಅದನ್ನೆಲ್ಲ ಆಕ್ಸೆಸ್ ಮಾಡೋಕೆ ಇದನ್ನೇ ಯೂಸ್ ಮಾಡೋದು. ಸ್ಟ್ರಿಂಗಲ್ಲಿ ಬರುತ್ತೆ. PDF ನೋಡಿ PY-PDF ಅಂತ ಇದೆ. ಇದೇ ಥರ ಡಾಕ್ಯುಮೆಂಟಿಗೂ ಬೇರೆ ಇದೆ ಆಯಿತಾ. ಪಾರ್ಸರ್ ಅದನ್ನು ನೋಡ್ಕೋಬಹುದು. JPEG ಮತ್ತು PNG ಅಲ್ಲಿ ಇರಬೇಕಂದ್ರೆ ನೋಡಿ ಪಿಲ್ಲೋ ಅಂತ ಇದೆ. ನೀವು ಇನ್ಸ್ಟಾಲ್ ಮಾಡಿರ್ತೀರಿ ಯಾರೋ ಗೊತ್ತಿರೋ ಮುಂಚೆನೇ ಪಿಲ್ಲೋ ಅಂತ, ಅದು ಪಾರ್ಸರ್ ಆಯಿತಾ. ನೋಡಿ ಇಮೇಜ್ ಆಬ್ಜೆಕ್ಟಾಗಿ ಕೊಡುತ್ತೆ. ಆ ಇಮೇಜ್ ಆಬ್ಜೆಕ್ಟಾಗಿ ಕೊಟ್ಟಾಗ ಇಮೇಜಿಗೆ ಸರ್ಟೆನ್ ಪ್ರಾಪರ್ಟೀಸ್ ಇರ್ತವೆ. ನಿಮಗೆ ಸ್ಟ್ರಿಂಗ್ ಬಂದಾಗ ನಮಗೆ ಹೇಳಿದ್ದೆ ಸ್ಟಾರ್ಟಿಂಗಲ್ಲಿ ಸ್ಟ್ರಿಂಗಿಗೆ ಯಾವ ಪ್ರಾಪರ್ಟಿ ಇದೆ, ಎಲ್ಲ ಡೇಟಾ ಟೈಪ್ಸ್ಗೂ ಪ್ರಾಪರ್ಟೀಸ್ ಏನೇ ಇದೆ ಅಂತ ನಿಮಗೆ ಹೇಳಿದ್ದೆ, ಇನ್ಬಿಲ್ಟ್ ಪ್ರಾಪರ್ಟೀಸ್. ಡಿಕ್ಷನರಿ ಅಂದರೆ ಡಿಕ್ಷನರಿ.key ತೊಗೋಬೋದು ನಾನು ಅದರಿಂದ ಆಯಿತಾ. ಡಿಕ್ಷನರಿ ಕೀಯಲ್ಲಿರೋ ವ್ಯಾಲ್ಯೂ ಚೇಂಜ್ ಮಾಡ್ಬೋದು, ಇವೆಲ್ಲ ಮಾಡ್ಬೋದು ತಾನೆ. ಈ ಆಬ್ಜೆಕ್ಟ್ ಕನ್ವರ್ಟ್ ಆಗಿಬಿಟ್ರೆ ಆಟೋಮೆಟಿಕ್ ಎಲ್ಲ ಪ್ರಾಪರ್ಟೀಸ್ ಅದಕ್ಕೆ ಬಂದುಬಿಡ್ತು, ಎಲ್ಲ ಆಪ್ರೇಷನ್ಸ್ ನೀವು ಡಿಫಾಲ್ಟಾಗಿ ಮಾಡಿಬಿಡ್ಬೋದು. ಅದನ್ನು ನಾನು ಹೇಳ್ತಿರೋದು. ಓಕೆ. .db ಅಂತಿದ್ರೆ SQLite, SQL3 ಅಂತ ನೀವು ಇನ್ಸ್ಟಾಲ್ ಮಾಡ್ತೀರ ಗೊತ್ತಾ, ಇದು ಪಾರ್ಸರ್. ಅದು ನಿಮಗೇನು ಮಾಡುತ್ತೆ, ಇದು ಬಿಲ್ಟಿನ್ ಇದೆ. ಕ್ವೆರಿ ರಿಸಲ್ಟ್ ರೋಸ್, ಈ ರೋಸ್ ಕೊಡುತ್ತೆ, ಅದನ್ನು ನಾವು ಇಟ್ಕೊಂಡು ನಾವು ಆಪರೇಷನ್ ಮಾಡಬೇಕು. ಓಕೆನಾ. ನೋಡಿ ರೀಡಿಂಗ್ ದ ಟೇಬಲ್ ಇಸ್ ಸ್ಕಿಲ್, ಮಾರ್ಕ್ ಡೌನ್, ಜಸ್ಟ್ ಓಪನ್ ಇಟ್, YAML ಪಿಪ್ ಇನ್ಸ್ಟಾಲ್ ಮಾಡಬೇಕು, ಈ ಥರ ಮಾಡಿ ಅಂತ ನಾನು ಎಕ್ಸ್ಪ್ಲೇಷನ್ ಕೊಟ್ಟಿದ್ದೀನಿ. ಇದೊಂದು ಮೆಂಟಲ್ ಮಾಡೆಲ್ ನಿಮ್ಮ ತಲೆಗೆ ಇಟ್ಕೊಳ್ಳಿ. ಈ ಲೈಬ್ರರೀಸ್ ಜಸ್ಟ್ ನಾಟ್ ಎ ಲೈಬ್ರರೀಸ್. ಸುಮ್ಮನೆ ಯಾರೋ ಕಾಟಾಪಿಟಿ ಲೈಬ್ರರಿನ ಹಾಕಬೇಡಿ. ಇದು ಏನು, ಇದು ಪಾರ್ಸರು ಅಂತ ನಿಮಗೆ ಗೊತ್ತಾಗುತ್ತೆ. ಇದಕ್ಕೆಲ್ಲ ಎಕ್ಸಾಂಪಲ್ ನೋಡೋಣ, ಒಂದೊಂದೇ ನೋಡೋಣ. ಒಂದು ಮೆಂಟಲ್ ಮಾಡೆಲ್ ಬರುತ್ತೆ, ಇದನ್ನೆಲ್ಲ ನೀವು ರನ್ ಮಾಡಿ ನೋಡಬೇಕು. ನಾನು ಇವಾಗ ರನ್ ಮಾಡಲ್ಲ, ಇದನ್ನು ನೀವು ರನ್ ಮಾಡಿ ಮನೇಲಿ ನೋಡಬೇಕು ಇವಾಗ. ಓಕೆನಾ. ಇದು ಹೆಂಗೆ ಅಂತ ಇನ್ಸ್ಟಾಲ್ ಮಾಡಿ. ನೆನ್ನೆ ಹೇಳಿದ್ನಲ್ಲ ಎನ್ವಿರಾನ್ಮೆಂಟು, UV ಯೂಸ್ ಮಾಡಿದ್ವಿ ಎನ್ವಿರಾನ್ಮೆಂಟು, ಯಾವ ಸ್ಟ್ಯಾಂಡರ್ಡಲ್ಲಿ ಎನ್ವಿರಾನ್ಮೆಂಟ್ ನೀವು ಕ್ರಿಯೇಟ್ ಮಾಡಬೇಕು ಅಂತ ಆಯಿತಾ. ಆ ವಿಡಿಯೋ ನೋಡಿ ನೋಡ್ಕೊಂಬನ್ನಿ. ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಿ ಅದ್ರೊಳಗೆ ಇದನ್ನೆಲ್ಲ ಮಾಡಿ. ಇಲ್ಲಿ ಬರೆದಿರೋ ಕೋಡು ಬೇರೆ ಕಡೆ ಎಫೆಕ್ಟ್ ಆಗಬಾರ್ದು ಅಲ್ವಾ. ನೋಡಿ ಮಾರ್ಕ್ ಡೌನ್, ನೋ ಪಾರ್ಸರ್, ದಿಸ್ ಈಸ್ ದ AI ಏಜೆಂಟ್ ಮೆಮೊರಿ. ಯಾಕೆ ನಾವು ಮಾರ್ಕ್ ಡೌನ್ ಬಗ್ಗೆ ಹೇಳಿದೆ ನಿಮಗೆ. ಪಾತ್ಲಿಬ್ ಅಂತ ಇದೆ, ಪಾತ್ ಅಂತ ಇದೆ. ನಿಮಗೆ ಪಾತ್ ಬಗ್ಗೆ ಹೇಳಿದ್ದೀನಲ್ವಾ. ಈ ಪಾತ್ ಏನು ಕರೆಂಟ್ ವರ್ಕಿಂಗ್ ಡೈರೆಕ್ಟರಿ ಪಾತ್ ತೊಗೊಂಡು ಇಲ್ಲೊಂದು ಏಜೆಂಟ್ ಮೆಮೊರಿ.md ಅಂತ ಇದೆ. ಅದರಲ್ಲಿ ನೀವೇನೋ ಚಾಟ್ ಮಾಡಿದ್ದೀರಿ ಅಂತ ಅಂದ್ಕೊಳ್ಳಿ, ಎಲ್ಲ ಇಷ್ಟರಲ್ಲಿ ಕುತ್ಕೊಂಡಿರುತ್ತೆ ಆಯಿತಾ. ಚಾಟ್ ಮಾಡಿರೋದು ಈ ಮೆಮೊರಿಯಲ್ಲಿ ಬಂದೆ ನಾನು. ಈ A ಅಂದರೆ ಅಪೆಂಡ್ ಮೋಡಿಗೆ ಬಂದೆ, ಇಲ್ಲಿ ಬಂದೆ ನೋಡಿ. F.write ಅಂದರೆ ಅಪೆಂಡ್ ಆಯ್ತಿದೆ ಲಾಸ್ಟಿಗೆ ಆಯಿತಾ.
ಇದು ಯೂಸರ್ ಪ್ರಿಫರ್ಡ್ ಕನ್ನಡ ಎಕ್ಸ್ಪ್ಲನೇಷನ್. ಇವಾಗ ಏನಾಗುತ್ತೆ, ಇದು ಹೋಗ್ಬಿಟ್ಟು ಇಲ್ಲಿ ಈ ಮಾರ್ಕ್ ಡೌನ್ ಕೊಡುತ್ತೆ, ಏಜೆಂಟ್ ಮೆಮೊರಿ ಕೂರುತ್ತೆ. ನೀವು ನೆಕ್ಸ್ಟ್ ಸತಿ ಇನ್ನೊಂದು ಕ್ವಶನ್ ಕೇಳಿದ್ರಿ ಅಂತ ಅನ್ಕೊಳ್ಳಿ ಏಜೆಂಟಿಗೆ, ಅವಾಗ ಏನು ಮಾಡುತ್ತೆ, ಈ ಪರ್ಟಿಕ್ಯುಲರ್ ಮಾರ್ಕ್ ಡೌನ್ ಫೈಲಲ್ಲಿರೋ ಕಂಟೆಂಟ್ ಕಳಿಸುತ್ತೆ. ಕಳಿಸಿದಾಗ ಏನಾಯಿತು, ನೆಕ್ಸ್ಟ್ ಸತಿ ನಿಮ್ಗೆ ಕನ್ನಡದಲ್ಲಿ ಬರುತ್ತೆ, ಮತ್ತೆ ನೀವು ಕೇಳಿಲ್ಲ ಕನ್ನಡದಲ್ಲಿ ಕಳಿಸು ಅಂತ. ಅದೇ ಮೆಮೊರಿ, ಅದೆಲ್ಲ ಮಾರ್ಕ್ ಡೌನ್ ಗೊತ್ತಿರುತ್ತೆ, ಹೋಗುತ್ತೆ ಅನ್ನೋ ಕಾನ್ಸೆಪ್ಟೇ ನಿಮಗೆ ಹೇಳ್ತಾ ಇರೋದು. ವಿತೌಟ್ ಪಾರ್ಸರ್, ಬಟ್ ಪಾರ್ಸರ್ ಇಟ್ಕೊಂಡು ಕೂಡ ಮಾಡ್ಬೋದು. ನೋಡಿ, ಆ agent.md claude.md ಅಂತ ಇದೆಯಲ್ಲ, ಅದಂಗೆ ನೀವು ಇದನ್ನು ಪೈಥಾನ್ ಸ್ಕ್ರಿಪ್ಟ್ ಹೆಂಗೆ ಹ್ಯಾಂಡಲ್ ಮಾಡ್ಬೋದು ಅಂತಲೂ ಇದೆ. ಓಕೆ, .env ನೋಡಿ, python.env ಇದೆ. ಇದನ್ನು ಈ ಥರ ಮಾಡಿದೆ ಅಲ್ವಾ ನಾನು, ನೆನಪಿದೆಯಾ? ಓಪನ್ API ಹಾಕಿ ನಿಮಗೆ ChatGPT ಹೆಂಗೆ ಚಾಟ್ ಮಾಡೋದು ಪೈಥಾನ್ ಸ್ಕ್ರಿಪ್ಟಲ್ಲಿ ಅಂತ ಹೇಳಿದಾಗ ಇದನ್ನು ಯೂಸ್ ಮಾಡಿದೆ. ಇದು ಪಾರ್ಸರ್. ಓಕೆ, ನೀವು ಯಾವತ್ತು ಮತ್ತೆ envನ ಹೋಗ್ಬಿಟ್ಟು ಗೆಟಲ್ಲಿ ಕಮಿಟ್ ಮಾಡಬೇಡಿ. ಗೆಟ್ ಬಗ್ಗೆ ಬೇಕಂದ್ರೆ ಅದ್ರ ಬಗ್ಗೆ ವೀಡಿಯೋ ಮಾಡ್ತೀನಿ ಇನ್ ಫ್ಯೂಚರ್. ಓಕೆನಾ? PDF ಪಾರ್ಸರ್ ಏನು, PY PDF ಈ ಥರ ಮಾಡ್ಬೋದು. ನೋಡಿ, PDF ರೀಡರ್ ಅಂತ ಹೇಳಿದ್ರೆ ನೋಡಿ, ಮತ್ತು ನೀನು ಅನ್ಕೋಬೋದು, ಏನಪ್ಪ ನೀನು ಓಪನ್ ಅಂತ ಹೇಳಿದೆ, ಓಪನ್ನೇ ಇಲ್ಲ ಇಲ್ಲಿ, ಓಪನ್ ಪ್ಲಸ್ ಪಾರ್ಸರ್ ಅಂತ ಹೇಳಿದೆ, ನೀನು ಓಪನ್ನೇ ಇಲ್ಲ ಇಲ್ಲಿ, ಬರೀ PDF ರೀಡರ್ ಅಂತ ಹಾಕಿ ಹೇಳಿದೆ ಓಪನು ಅಂತ ನೀವು ಕೇಳಿದ್ರೆ, ಓಪನ್ ಇದು ಇಂಟರ್ನಲ್ಲಾಗಿ ಬರೆದಿರ್ತಾರೆ, ಆಯಿತಾ? ನೀವು ಇಲ್ಲಿ ತೋರಿಸಲ್ಲ, ಅದಕ್ಕೆ ಹಿಂಗೆ ಬಿಲ್ಟು ಲೈಬ್ರರಿ ಒಳಗೆ ಬರೆದಿರ್ತಾರೆ, ಓಪನ್ ಮಾಡಿದ್ಮೇಲೆ ರೀಡ್ ಮಾಡೋದವರು. ಓಕೆನಾ? ಅದು ನೀವು ತೋರಿಸಿಲ್ಲ ಅಷ್ಟೇ. ಓಕೆ, ಇಮೇಜಲ್ಲೇ ಇಮೇಜ್ ಪಾರ್ಸರ್ ಪಿಲ್ಲೋ ಪ್ಲಸ್ base64 ಪಿಲ್ಲೋ ಅಂತ ಬೇಕು ನೋಡಿ, PIL ಪಿಲ್ಲೋ, ಇದನ್ನು ಹಾಕೊಂಡು ಇಂಪೋರ್ಟ್ ಮಾಡ್ಕೊಳ್ಳಿ. ಇಮೇಜ್ ಓಪನ್, ಇದು ಆಬ್ಜೆಕ್ಟಾಗಿ ಕನ್ವರ್ಟ್ ಆಗುತ್ತೆ. ಇಮೇಜ್ ನೋಡಿ, ಇದು ಇಮೇಜ್ ಓಪನ್ ಅಂತ ಹೇಳಿದ್ರೆ ಇಮೇಜ್ ಆಬ್ಜೆಕ್ಟಾಗಿ ಕನ್ವರ್ಟ್ ಆಯಿತು. ಇದು ಪೈಥಾನ್ ಆಬ್ಜೆಕ್ಟ್. ಆವಾಗ ನೀವು ಬೇರೆ ಬೇರೆ ಕೆಲಸಗಳನ್ನೆಲ್ಲ ಮಾಡ್ಬೋದು. ಇದ್ರ ಪ್ರಾಪರ್ಟಿ ಏನು ಬೇಕು ಅಂದರೆ ನೀವು ಹೇಳಿದ್ನಲ್ಲ, ಕಂಟ್ರೋಲ್ ಪ್ಲಸ್ ಕ್ಲಿಕ್ ಕೊಡಿರಿ, ಅದ್ರ ಪ್ರಾಪರ್ಟೀಸ್ ಎಲ್ಲ ಓಪನ್ ಆಗುತ್ತೆ. ಓಕೆನಾ? ನಿಮಗೆ ಇಂಟೆಲಿಜೆನ್ಸ್ ಹಾಕೊಂಡಿದ್ರೆ, ನೀವು ಪೈಥಾನ್ VS ಕೋಡಲ್ಲಿ ಇಂಟೆಲಿಜೆನ್ಸ್ ಹಾಕೊಂಡಿದ್ರೆ ಇವೆಲ್ಲ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ನೋಡಿ, ಇಲ್ಲಿ ಬಫರ್ IO.byte.io ಅಂದರೆ ಏನಿದು, ಇನ್ ಮೆಮೊರಿ ಫೈಲ್ ನಾವು ಹೇಳ್ಕೊಟ್ಟಿದ್ವಲ್ಲ ಪಾರ್ಟ್ 38ಅಲ್ಲಿ, ಅದೇ ಇಲ್ಲಿ ಹಾಕಿದ್ದೀನಿ ನೋಡಿ. base64 ಕೂಡ ಯೂಸ್ ಮಾಡ್ಬೋದು. ChatGPTಗೆ ಇಮೇಜ್ ಹಾಕ್ತಾರೆ, ಇಮೇಜ್ ರೀಡ್ ಆಗಬೇಕು, ಅದರಲ್ಲಿರೋ ಬಿಟ್ಸು ಪಿಕ್ಸೆಲ್ಸ್ ಎಲ್ಲ ತೆಗಿಬೇಕು, ಅದು ಮಾಡಲಿಗೆ ಕಳಿಸ್ಬೇಕು, ಆಯಿತಾ? ಇದು ಪಾರ್ಸರಲ್ಲಿ ಇದ್ದೇ ಇರೋದು ಮಧ್ಯದಲ್ಲಿ, ಗೊತ್ತಾಯ್ತಾ? ಇದು ಕೋರ್ ಕಾನ್ಸೆಪ್ಟ್, ಅದಕ್ಕೆ ನಿಮ್ಗೆ ಹೇಳ್ತಿರೋದು. ನಿಮಗೊಂದು ಪ್ರಾಕ್ಟೀಸ್ ಕೊಟ್ಟಿದ್ದೀನಿ, AI ಮೆಮೊರಿ CLI ಅಂತ ಹೇಳಿದ್ದೀನಿ. CLI ಅಂದ್ರೇನು, ಕಮಾಂಡ್ ಲೈನ್ ಇಂಟರ್ಫೇಸ್, ಇಲ್ಲಿ ಕಮಾಂಡಲ್ಲಿ, ಆಯಿತಾ? ನೀವು ನೋಡಿ, ಬಿಲ್ಡ್ ಎ ಪರ್ಸಿಸ್ಟೆಂಟ್ ಲೇಯರ್ ಆಫ್ AI ಏಜೆಂಟ್, ಅದನ್ನು ಮಾಡಿ MD ಫೈಲಲ್ಲಿ ಹಾಕಿ, ನೀವು ಪ್ರತಿ ಸತಿ ಚಾಟ್ ಮಾಡಿದಾಗ ಆ MD ಫೈಲಲ್ಲಿರೋ ಕಂಟೆಂಟ್ನ ನೀವು AI ಕಳಿಸ್ಬೇಕು. ಈ ಥರ ಒಂದು ನೀವು ಅಪ್ಲಿಕೇಶನ್ ಮಾಡಿ, ಆವಾಗ ನಿಮಗೆ ಫೈಲ್ ಹ್ಯಾಂಡ್ಲಿಂಗ್ ಗೊತ್ತಾಗುತ್ತೆ, ಹೆಂಗೆ ಪಾರ್ಸರ್ ಹೆಂಗೆ ವರ್ಕ್ ಆಗ್ತದೆ. ಈ ಪಾರ್ಸರ್ ಅನ್ನೋದು ನಮಗೆ ಪೈಥಾನ್ ಆಬ್ಜೆಕ್ಟ್ ಕೊಡುತ್ತೆ ಅನ್ನೋದನ್ನ ತಲೆಗೆ ಅಲ್ಲೇ ಪ್ರಿಂಟ್ ಹಾಕೊಂಬಿಡಿ. ಇವಾಗ ನಿಮಗೆಲ್ಲ ಕರೆಕ್ಟಾಗಿ ಗೊತ್ತಾಯ್ತಾ? ಇವಾಗ ನಾನು ಇಲ್ಲಿ ಏನು ಹೇಳಕ್ಕೆ ಕೊಟ್ಟಿದ್ದು ಅಂದರೆ, ನಿಮ್ಗೆ ಯಾವುದೇ ಫೈಲ್ ಫಾರ್ಮ್ಯಾಟ್ ಬಂದರೂ ಕೂಡ ಒಂದು ಟೆಕ್ಸ್ಟು ಮತ್ತು MD ಫೈಲಿಗೆ ಮಾತ್ರ ಅದಕ್ಕೆ ಪಾರ್ಸರ್ ಬೇಡ. ಕೆಲವೊಂದು ವಿಚಾರಕ್ಕೆ MD ಫೈಲಿಗೆ ಪಾರ್ಸರ್ ಬೇಕು. ಬೇರೆ ಎಲ್ಲ ಫೈಲ್ಸ್ ಬಂದ್ರೂ ಅದಕ್ಕೊಂದು ಪಾರ್ಸರ್ ಇರುತ್ತೆ. ಆ ಪಾರ್ಸರ್ ಕೆಲಸ ಏನು ಅಂದರೆ, ಈ ಪಾರ್ಸರು ನಿಮಗೆ ಪೈಥಾನ್ ಆಬ್ಜೆಕ್ಟಾಗಿ ಕನ್ವರ್ಟ್ ಮಾಡ್ಕೊಡುತ್ತೆ. ಆ ಪೈಥಾನ್ ಆಬ್ಜೆಕ್ಟ್ ಮೇಲೆ ನೀವು ಆಪ್ರೇಷನ್ಸ್ ಮಾಡಿ, ನೀವು ರಿಸಲ್ಟ್ API ಕಳಿಸ್ಬೇಕಾ, AI ಕಳಿಸ್ಬೇಕಾ, ಫ್ರಂಟ್ ಎಂಡಿಗೆ ಕಳಿಸ್ಬೇಕಾ, ಅವೆಲ್ಲ ಮಾಡ್ತೀರಾ. ಇಷ್ಟ ಅರ್ಥ ಆಯ್ತಾ ಕಾನ್ಸೆಪ್ಟು? ಇದನ್ನೇ ನಿಮಗೆ ಹೇಳಬೇಕಾಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ಒನ್.